ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಚನ್ನಪಟ್ಟಣ ಹತ್ರ ಇರುವಂತಹ ಗೌಡಗೆರೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ದೇವಾಲಯವಿದು. ಈ ದೇವಸ್ಥಾನಕ್ಕೆ ನೀವು ಬಂದರೆ ನಿಮ್ಮ ಮೈ ಜುಮ್ ಅನ್ನುತ್ತೆ. ಅಷ್ಟು ಪವರ್ಫುಲ್ ಶಕ್ತಿ ಇರುವಂತಹ ದೇವಾಲಯವಿದು. ಇಲ್ಲಿ ನೆಲೆಸಿರುವುದು ತಾಯಿ ಚಾಮುಂಡೇಶ್ವರಿ. ಸ್ನೇಹಿತರೆ, ಈ ದೇವಾಲಯದಲ್ಲಿ ನೀವು ಕಾಯಿ ಕಟ್ಟಿ ನಿಮ್ಮ ಹರಕೆನ ಅಂದ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸಗಳು ಆಗುತ್ತೆ. ಇಲ್ಲಿ ಬಸವಣ್ಣ ಇದೆ, ಹಾಗೂ ಮ್ಯೂಸಿಯಂ ಇದೆ. ವಿಶೇಷವಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಗ್ರಹವಿದು. ಬನ್ನಿ ದೇವರ ದರ್ಶನ ಮಾಡೋಣ. ಗಾಜುಮಳೆ ಕಟ್ಟೋದ್ರಿಂದ ಕ್ಷೇತ್ರಕ್ಕೆ ಬಂದಿರುವಂತಹ ಮಂತ್ರದಂಡವನ್ನು ದರ್ಶನಕ್ಕೆ ಸ್ನೇಹಿತರೆ, ಇಲ್ಲಿ ಲಕ್ಷಾಂತರ ಕಾಯಿ ಕಟ್ಟಿದ್ದಾರೆ. ಅವರವರ ಕಷ್ಟಗಳನ್ನು ಅವರು ಹೇಳ್ಕೊಂಡು ಈ ಸನ್ನಿಧಾನದಲ್ಲಿ ಕಾಯಿ ಕಟ್ಟಿ ನೀವು ಹರಕೆ ನಿಮ್ಮದೇನಿದೆ ಕಷ್ಟ ನೀವು ಅಂದ್ಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ. ಈ ಸನ್ನಿಧಾನದಲ್ಲಿ ನಿಮಗೆ ಪ್ರತಿನಿತ್ಯ ಪ್ರಸಾದ ಇರುತ್ತೆ. ನೀವು ಯಾವ ಸಮಯದಲ್ಲೂ ಬಂದರೂ ಸಹ ಇಲ್ಲಿ ನಿಮಗೆ ಪ್ರಸಾದ ಸಿಕ್ಕೇ ಸಿಗುತ್ತೆ. ನೀವು ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಬೆಳಗ್ಗೆನೇ ಬನ್ನಿ. ಯಾಕೆ ಅಂದರೆ ತುಂಬ ರಶ್ ಆಗುತ್ತೆ, ಸಖತ್ತು ಜನ ಇರ್ತಾರೆ. ಹಾಗಾಗಿ ನೀವು ಈ ಸನ್ನಿಧಾನಕ್ಕೆ ಬರಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಬಿಟ್ಟು ಬರೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸಖತ್ತು ರಶ್ ಇರುತ್ತೆ ಸ್ನೇಹಿತರೆ. ನೀವು ಯಾವ ಸಮಯದಲ್ಲಿ ಬಂದರೂ ದಿನ ರಶ್ ಇದ್ದೇ ಇರುತ್ತೆ ಈ ಸ್ಥಳದಲ್ಲಿ. ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರಕ್ಕೆ ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ಸೇವೆ ಮಾಡಿದ್ದಾರೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಪಾಸಿಟಿವ್ ವೈಬ್ರೇಷನ್ ಸಖತ್ತಿದೆ. ನಿಮಗೆ ಹೇಗೆ ಅನಿಸುತ್ತೆ ಅಂತಂದರೆ ಅದು ಹೇಳೋದಕ್ಕಾಗೋದಿಲ್ಲ. ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ಕೊಡಿ. ನಿಮ್ಮ ಏನೇ ಕಷ್ಟ ಇದ್ದರೂ ಎಲ್ಲ ಸಹ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ವೈಬ್ರೇಷನ್ ಇದೆ ಈ ದೇವಾಲಯದಲ್ಲಿ. ಸ್ನೇಹಿತರೆ, ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹಗಳಿಂದ ಮಾಡಿರ್ತಕ್ಕಂತಹ ವಿಗ್ರಹವಿದು. ಹೆವಿ ಪವರ್ಫುಲ್ ಇದೆ. ನೀವು ಇಲ್ಲಿಗೆ ಬಂದರೆ ನಿಮ್ಮ ವೈಬ್ರೇಷನ್ ಅಷ್ಟು ಆಗುತ್ತೆ. ಒಮ್ಮೆ ತಾಯಿ ದರ್ಶನ ಮಾಡಿ ಅಂತ ಹೇಳ್ತೀನಿ. ನಿಮ್ದು ಏನೇ ಕಷ್ಟಗಳಿದ್ರು ಇಲ್ಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ. ಒಮ್ಮೆ ಭೇಟಿ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜನಗಳು ಫೋಟೋದಾಗೆ ಟೈಮ್ ಮಾಡುತ್ತೆ. ಇಲ್ಲ, ಇದು ಏನು ಕೊಡೋಂಗಿಲ್ಲ. ತಗೊಂಡು ಕಾಯಿ ಹೊಡ್ಕೊಂಡು ಮುಗಿತ್ತು ಅಷ್ಟೇ.
ಎಷ್ಟು ವೈಬ್ರೇಷನ್ ಅನಿಸ್ತಾ ಇರುತ್ತೆ ಅಂತಂದರೆ ಅಷ್ಟು ವೈಬ್ರೇಷನ್ ಅನಿಸ್ತಾ ಇರುತ್ತೆ. ಹೇಳಬೇಕು ಅಂತಂದರೆ ಸಖತ್ತು ಪವರ್ಫುಲ್ ಇದೆ ಇಲ್ಲಿ. ಇದಾದ ನಂತರ ಒಳಗಡೆ ಬಸವಣ್ಣ ಇದೆ. ಬಸವಣ್ಣನ ದರ್ಶನ ಮಾಡಿಕೊಂಡು ಊಟ ಇರುತ್ತೆ. ಪ್ರತಿದಿನ ಪ್ರತಿ ಟೈಮಲ್ಲೂ ಸಹ ಊಟ ಇರುತ್ತೆ. ಊಟ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ದೇವಸ್ಥಾನಕ್ಕೆ ಹಾಗೂ ಅನ್ನದಾನಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಸೇವೆಯನ್ನು ಮಾಡಿ. ಪ್ರತಿದಿನ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಎಲ್ಲ ಸಮಯದಲ್ಲೂ ಸಹ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಅನ್ನಪ್ರಸಾದನ ದಯವಿಟ್ಟು